ಹಾಯ್ ಫ್ರೆಂಡ್ಸ್, ಇವತ್ತು ಅದು ಕಟ್ ಮಾಡಿ ನೋಡ್ರಿ. ಲೈನಿಂಗ್ ಬ್ಲೌಸ್ ಕಟ್ ಮಾಡಿ ವಿಡಿಯೋ ಹಾಕಿನಲ್ಲ, ಅದರದ್ದೇ ಸ್ಟಿಚಿಂಗ್ ವಿಡಿಯೋ ಅದ ನೋಡ್ರಿ. ಇದು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳಕತ್ತೀನಿ ನಾನು. ಅದನ್ನು ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಂಡು ಕರೆಕ್ಟಾಗಿ ಅದನ್ನು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬೇಕು. ನಾನು ಫುಲ್ ಬ್ಲೌಸ್ ಕಂಪ್ಲೀಟ್ ಆದ್ಮೇಲೂ ಹಾಕ್ತೀನಿ, ಎಷ್ಟಾಗುತ್ತೆ ಅಷ್ಟೇ ವಿಡಿಯೋ ಮಾಡೀನಿ. ಯಾಕಂದ್ರೆ ಫುಲ್ಲು ಲೆಂತ್ ಬ್ಲೌಸ್ ಪೂರ್ತಿ ಲೆಂತ್ ಆಗಾಕತ್ತಿತ್ತು. ಫುಲ್ ಬ್ಲೌಸ್ ಮುಗಿಯೋವರೆಗೂ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಎಷ್ಟಾಗುತ್ತೆ ಅಷ್ಟೇ ಮಾಡ್ಕೊಂಡು ನೋಡ್ರಿ. ಲೆಂತಿ ವಿಡಿಯೋ ಆಗ್ಲಾಕತ್ತಿತ್ತು, ಅದಕ್ಕಂತೇಳಿ ಸ್ಟಾಪ್ ಮಾಡಿದ. ಬ್ಲೌಸ್ ಸ್ಟಿಚ್ ಮಾಡಿ ಕಟ್ ಮಾಡೋದು ಹಾಕಿ ನಿಮ್ಗೆ. ಇದು ಸ್ಟಿಚಿಂಗ್ ಭೀ ಹಾಕಿನಿ, ಯಾವ ಥರ ಸ್ಟಿಚ್ ಮಾಡ್ಕೋಬೇಕು ಅನ್ನೋದು ಭೀ ತೋರಿಸ್ತೀನಿ ನಿಮ್ಗೆ. ಇದು ಮೆಗಾ ಸ್ಲೀವ್ಸ್ ಅದ ನೋಡ್ರಿ. ಕಡೆ ಅಂದರೆ ಫುಲ್ಲು ಮೆಗಾ ಭೀ ಇಲ್ಲ, ಆ ಕಡೆ ನಾರ್ಮಲ್ ಸ್ಲೀವ್ಸ್ ಭೀ ಇಲ್ಲ, ಮೀಡಿಯಮ್ ಅದ ನೋಡ್ರಿ. ಯಾವ ಥರ ಸ್ಟಿಚ್ ಮಾಡ್ಕೋಬೇಕು ಅನ್ನೋದು ನಿಮಗೆ ವಿಡಿಯೋ ಹಾಕ್ತೀನಿ ಅಂತ ಹೇಳಂದಿದ್ದ. ಈ ಬ್ಲೌಸಿಂದು ಅರ್ಜೆಂಟಾಗಿ ಬಂದಿತ್ತು. ಈ ಬ್ಲೌಸ ಅರ್ಜೆಂಟಾಗಿ ಕಟ್ಟಿಂಗ ಸ್ಟಿಚಿಂಗ ಎರಡೂ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋದಕ್ಕಾಗಿ ಹಾಗೆ ವಿಡಿಯೋ ಮಾಡ್ಕೊಂಡು ನೋಡ್ರಿ. ಯಾವ ಥರ ಬಂದಂತೇಳಿ ಸಿಂಪಲ್ ಬ್ಲೌಸ್ ಅದ. ಇದು ಡಿಸೈನ್ ಬ್ಲೌಸ್ ಏನಿಲ್ಲ, ಸಿಂಪಲ್ ಅದ ನೋಡ್ರಿ. ಮೇಲ್ ಸ್ಲೀವ್ಸಿಗೆ ಹೊಲಿಗೆನೇ ಕಾಣಿಸಲಾಗ್ಯದ ನೋಡ್ರಿ ಫ್ರೆಂಡ್. ಕರೆಕ್ಟಾಗಿ ನೋಡ್ಕೊಡ್ರಿ, ಸ್ಲೀವ್ಸಿಗೆ ಹೊಲಿಗೆನೇ ಕಾಣಿಸಲಾಗ್ಯದ. ಅದು ಯಾವ ಥರ ಕಟ್ ಮಾಡ್ಕೊಂಡಿನ ನೋಡ್ರಿ. ಇದೇ ಥರ ನಿಮಗೆ ಸ್ಟಿಚಿಂಗ್ ವಿಡಿಯೋಗಳು ಬೇಕಂದ್ರೆ, ನಿಮಗೆ ಹೊಸ ಹೊಸ ಡಿಸೈನ್ ವಿಡಿಯೋಗಳು ಬೇಕಂದ್ರೆ ನನಗೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ನಾನು ಹೊಸ ಹೊಸ ಡಿಸೈನ್ ವಿಡಿಯೋಗಳು ಹಾಕ್ತೀನಿ. ನನಗೆ ಎಷ್ಟು ಗೊತ್ತಾಗುತ್ತೋ ಅಷ್ಟೇ ವಿಡಿಯೋಗಳು ನಾನು ನಿಮಗೆ ಹಾಕ್ಲಾಗತ್ತೀನಿ. ನೀವು ಹೇಳಿದ್ರೆ ನನಗೆ ಇನ್ನೂ ಜಾಸ್ತಿ ವಿಡಿಯೋ ಮಾಡಿ ಹಾಕ್ಲಿಕ್ಕೆ ಅನುಕೂಲ ಆಗುತ್ತೆ. ನೀವು ಏನು ಹೇಳದೇ ಇರೋ ಕಾರಣ ನನಗೆ ಎಷ್ಟು ಗೊತ್ತಾಗುತ್ತೋ ಅಷ್ಟೇ ವಿಡಿಯೋ ಹಾಕಕತ್ತೀನಿ. ವಿಡಿಯೋ ನೋಡಕತ್ತೀರಿ ಫ್ರೆಂಡ್ಸ್, ತುಂಬ ಜನ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡಲ್ಲ. ಸಬ್ಸ್ಕ್ರೈಬ್ ಮಾಡಿರಿ. ನೀವೇನ ಕಮೆಂಟ್ ಮಾಡಿರಿ, ನಮಗೂ ಗೊತ್ತಾಗುತ್ತೆ ಯಾವ ಥರ ಡಿಸೈನ್ ಹೊಸ ಹೊಸ ಹಾಕ್ಬೇಕಂತ ಅನ್ನೋದು. ನನಗೆ ಎಷ್ಟು ಗೊತ್ತಿರುತ್ತೋ ಅಷ್ಟೇ ಡಿಸೈನ್ ನಿಮಗೆ ಹಾಕ್ಕೊಳಕತ್ತೀನಿ. ಏನಿಲ್ಲ ಫ್ರೆಂಡ್ಸ್, ಇದು ವಿಡಿಯೋ ಮಾಡೋ ಕಾರಣ ಏನಂದರೆ, ಎಲ್ಲರೂ ಸ್ವಲ್ಪ ನಾನು ಸ್ಟಿಚ್ ಮಾಡ್ತೀನಲ್ಲ, ನನ್ನ ಜೊತೆಗೆ ನೀವು ಸ್ವಲ್ಪ ಶೇರ್ ಮಾಡ್ಕೋಬೇಕು, ನಿಮಗೂ ಸ್ವಲ್ಪ ಕಲೀಲಿ ಅನ್ನೋ ಉದ್ದೇಶ, ಮತ್ತೊಂದೇನಿಲ್ಲ. ಯಾಕಂದರೆ ನಮಗೆ ಕಟಿಂಗ್ ಇದು ವಿಡಿಯೋ ಮಾಡಿಕೊಂಡು ಇದು ಪೂರ್ತಿ ಎಲ್ಲ ಇದು ಎಡಿಟಿಂಗ್ ಎಲ್ಲ ಪೂರ್ತಿ ಮುಗಿಸೋದ್ರಾಗ ಇದ್ರಾಗೆ 2 ಬ್ಲೌಸ್ ನಾವು ಸ್ಟಿಚ್ ಮಾಡ್ಬೋದು, ಅಷ್ಟು ಟೈಮ್ ತೊಗೊಳತ್ತಿದ್ರೊಳಗೆ. ಆದರೆ ಆದಷ್ಟು ಇದರಲ್ಲಿ ನಾನು ನಿಮಗೂ ಸ್ವಲ್ಪ ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿ ನಾವು ಇಷ್ಟೆಲ್ಲ ಮಾಡ್ತೀವಿ ನೋಡಿರಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ನಾನೇ ನಿಮಗೆ ಹೇಳಕತ್ತಿಲ್ಲ ಜಾಸ್ತಿ ಮಾಡಿರಿ ಅಂತ ಹಾಗೇನಿಲ್ಲ. ಬಟ್ ನಿಮಗೆ ಇದು ವಿಡಿಯೋ ಯೂಸ್ಫುಲ್ ಅಂತ ಅನಿಸುತ್ತೆ, ನಿಮಗೆ ಯೂಸ್ಫುಲ್ ಆಗುತ್ತೆ ಅಂಥೇಳಿ ಇದು ವಿಡಿಯೋ ಮಾಡಕತ್ತೀನಿ ನೋಡಿರಿ. ಯಾವ ಥರ ಫುಲ್ ಅಂದರೆ ನಾನು ಫ್ರಂಟು ಕಟ್ ಮಾಡ್ಕೊಂಡಿಲ್ಲ, ಬ್ಯಾಕ್ನು ಕಟ್ ಮಾಡ್ಕೊಂಡಿಲ್ಲ, ಪೂರ್ತಿ ಬ್ಲೌಸ್ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಬಟ್ ಬ್ಯಾಕ ಫ್ರಂಟ ಓಪನ್ ಮಾಡ್ಕೊಂಡಿಲ್ಲ. ನಿಮಗೆ ಇದು ಈಸಿ ಆಗಲಿ ಅನ್ನೋದಕ್ಕಾಗಿಯೇ ನಾನು ಈಗ ತೋರ್ಸಕತ್ತೀನಿ. ಈ ಥರ ಸ್ಟಾರ್ಟಿಂಗಲ್ಲಿ ಅವ್ರು ಈ ಥರ ಕಟ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ಶೋಲ್ಡ್ರು ಪ್ರಾಬ್ಲಮ್ ಅನ್ನೋದೇ ಬರಲ್ರಿ ಫ್ರೆಂಡ್ಸ್. ಇದು ಕೊಟ್ಟ ಫ್ರಂಟು ಕೂಡ ಚೆನ್ನಾಗಿ ಡೀಪಾಗಿ ಕೂತ್ಕೊಳ್ಳುತ್ತೆ ಕರೆಕ್ಟಾಗಿ. ಡೀಪ್ ಬೇಕು ಅಂದರೆ ಡೀಪಾಗಿ ಇಟ್ಕೋಬೋದು, ಡೀಪ್ ಬೇಡ ಅಂದರೆ ಇಲ್ಲ, ನಮ್ಮ ಮೇಲೆ ಡಿಪೆಂಡ್ ಅದ ಡೀಪ್ ಯಾವ ಥರ ಅಂಥೇಳಿ. ನಿಮ್ಮ ಕಡೆ ಲೈನಿಂಗ್ ಬ್ಲೌಸಿಗೆ ಎಷ್ಟು ಅಮೌಂಟ್ ತೊಗೋತಾರೆ ಅಂತ ಕಮೆಂಟ್ ಮಾಡಿರಿ ಫ್ರೆಂಡ್. ನಮ್ಮ ಕಡೆಗೆ ಎಷ್ಟು ತೊಗೋತಾರೆ ಅಂತ ನಾನು ಹೇಳ್ತೀನಿ. ನಮ್ಮ ಕಡೆ ಲೈನಿಂಗ್ ಬ್ಲೌಸಿಗೆ ಎಷ್ಟು ತೊಗೋತಾರೆ ಅಂತ ನಿಮಗೂ ಹೇಳ್ತೀನಿ, ಲಾಸ್ಟ್ ಕೊನೆಯಲ್ಲಿ ಹೇಳ್ತೀನಂತೆ. ನೀವು ಗೆಸ್ ಮಾಡಿರಿ, ನಿಮ್ಮ ಕಡೆ ಲೈನಿಂಗ್ ಬ್ಲೌಸಿಗೆ ಎಷ್ಟು ಅಮೌಂಟ್ ಕೊಡ್ತಾರಾ ಅಂತ ನೀವು ಹೇಳ್ರಿ. ನಮ್ಮ ಕಡೆ ಎಷ್ಟು ಕೊಡ್ತಾರಂತ ನಾನು ಲಾಸ್ಟ್ ಕೊನೆಯಲ್ಲಿ ಹೇಳ್ತೀನಿ. ಇದು ಸ್ಟಿಚಿಂಗ್ ಪೂರ್ತಿ ನೋಡ್ಕೊಡ್ರಿ, ಯಾವ ಥರ ಸ್ಟಿಚಿಂಗ್ ಬಂದದ ಅಂತ ಹೇಳಿ ನೀವು ನೋಡ್ಕೊಡ್ರಿ ಕರೆಕ್ಟಾಗಿ. ನಾನು ಅರ್ಧ ಇಂಚ್ ಕಟಿಂಗ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ತೊಗೊಂಡಿದ್ದಲ್ಲ ಫ್ರೆಂಡ್, ಅದೇ ಇಲ್ಲಿ ನೋಡಿರಿ. ನಾನು ಮಧ್ಯದಲ್ಲಿ ಅರ್ಧ ಬಟ್ಟೆಯಲ್ಲಿ ಹೋಗುತ್ತೆ, ಅದು ಅರ್ಧ ಬಟ್ಟೆಯಲ್ಲಿ ಹೋಗೋದಕ್ಕೋಸ್ಕರನೇ ಅದು ಅರ್ಧ ಕಟ್ ಮಾಡ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಂಡ್ಬಿಡ್ತೀನಿ. ಅಂದರೆ ನಮಗೆ ಈಸಿ, ಬೇಗ 1 ಅವರ್ ಒಳಗೇ ಬ್ಲೌಸ್ ಇದನ್ನು ಸ್ಟಿಚ್ ಮಾಡ್ಬೋದು. 1 ಅವರ್ ಕೂಡ ತೊಗೊಳ್ಳಲ್ಲ ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ. ಅಷ್ಟು ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಇದು ಬ್ಲೌಸನ್ನ. ಯಾಕಂದರೆ ಕಟಿಂಗ್ ಮಾಡಿಕೊಂಡು ಮತ್ತು ಕ್ಯಾನ್ವಾಸದ ಹಾಕಿದ್ರೆ ಸ್ವಲ್ಪ ಲೇಟ್ ಹೋಗ್ಬೋದು. ಇದು 1 ಅವರ್ ಕೂಡ ತೊಗೊಳ್ಳಲ್ಲ, ಒಂದು 40 ನಿಮಿಷದಲ್ಲಿ ಬ್ಲೌಸ್ ಮುಗಿಯುತ್ತಿದ್ದು. ಡಿಸೈನ್ ಬ್ಲೌಸ್ ಇದ್ದರೆ 1-1.5 ಅವರ್ ತೊಗೋತೀನಿ ನಾನು ಟೈಮ್. ಫುಲ್ಲು ಗ್ರ್ಯಾಂಡ್ ಇದ್ದರೆ 2 ಅವರ್ ಕೂಡ ತೊಗೊಂಡಿನಿ. ಇದು ಸಿಂಪಲ್ ಇದ್ದರೆ ಇದು 30-40 ನಿಮಿಷದಲ್ಲಿ ಆಗೋಗುತ್ತೆ ಇದು ಬ್ಲೌಸ. 30-40 ನಿಮಿಷದಲ್ಲಿ ನಿಮಗೆ ಎಷ್ಟು, ನಿಮ್ಮ ಕಡೆ ಎಷ್ಟೈತೆ ರೇಟ್ ಅಂತ ಹೇಳ್ರಿ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ರೆ. ನಾನು ಇವತ್ತು ಈ ಬ್ಲೌಸ್ ಜೊತೆಗೆ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡೀನಿ ಅನ್ನೋದು ನಿಮಗೆ ಹೇಳ್ತೀನಿ. ಏನೆಲ್ಲ ಕೆಲಸ ಮಾಡಿಕೊಂಡು ಇಷ್ಟು ಬ್ಲೌಸ್ ಸ್ಟಿಚ್ ಮಾಡೀನಿ ಅನ್ನೋದು ಹೇಳ್ತೀನಿ ರೀ ಫ್ರೆಂಡ್ ನಾನು ನಿಮಗೆ. ಈ ಬ್ಲೌಸ್ ಅರ್ಜೆಂಟ್ ಇತ್ತು, ಈ ಬ್ಲೌಸ್ ಸ್ಟಿಚ್ ಮಾಡಿಕೊಂಡು ಕರೆಕ್ಟಾಗಿ ಈ ಬ್ಲೌಸ್ ಕೊಟ್ಟಾದಮೇಲೆ ಮತ್ತೆ 3 ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡಿದೆ. ಅದ್ರ ಜೊತೆ ಮಾರ್ಕೆಟಿಗೆ ಹೋಗಿ ಲೈನಿಂಗ್ ಅದೆಲ್ಲ ತೊಗೊಂಡು ಬರಬೇಕಿತ್ತು. ಅಷ್ಟು ಇವತ್ತಿಂದು ಫುಲ್ ಡೇಗೆ ಅಂದರೆ
ನಾನು ಆರಾಮಾಗಿ ಮತ್ತು ಯಾವುದೂ ರಿಸ್ಕ್ ತೊಗೊಂಡು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬ್ಲೌಸೇ ಸ್ಟಿಚ್ ಮಾಡಿಲ್ಲ. ನಾನು ಬೆಳಗ್ಗೆ ಸಾಯಂಕಾಲ ರೆಸ್ಟ್ ಮಾಡಿಕೊಂಡೆ ಆರಾಮಾಗಿ 4 ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡಿದೆ. ಇಲ್ಲ ನಾನು ಬರೀ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸ್ಟಿಚ್ ಮಾಡಿದ್ರೆ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡ್ಬೋದು ಅಂತ ನೀವೇ ಗೆಸ್ ಮಾಡಿರಿ. ನಾನು ಆರಾಮಾಗಿ ನಾನು ಕೆಲಸ ಮಾಡಿಕೊಂಡು 1-2 ಅವರ್ ರೆಸ್ಟ್ ತೊಗೊಂಡು ಮತ್ತು ಮಾರ್ಕೆಟಿಗೆ ಹೋಗಿ ನನಗೆ ಲೈನಿಂಗು ಏನೇನು ಬೇಕೆಲ್ಲ ತೊಗೊಂಡು ಬಂದು ಎಲ್ಲ ಸಾಯಂಕಾಲದ ಅಡುಗೆ ಪ್ರತಿಯೊಂದು ಕೆಲಸ ಮುಗಿಸ್ಕೊಂಡು 4 ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಮತ್ತು ನಾವು ಎಲ್ಲ ಕೆಲಸ ಮಾಡೋದಕ್ಕಿಂತ ಮನೆ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಕೂತ್ಕೊಂಡ್ರೆ ದಿನಕ್ಕೆ 7-8 ಬ್ಲೌಸು ಆರಾಮಾಗಿ ಲೈನಿಂಗ್ ಸ್ಟಿಚ್ ಮಾಡ್ಕೊಬೋದು. ಪ್ಲೇನ್ ಬ್ಲೌಸ್ಗಿಂತ ನನಗಂತೂ ಸ್ಟಿಚ್ ಮಾಡಿ ಈಗಂತೂ ಪ್ಲೇನ್ ಬ್ಲೌಸ್ಗಿಂತ ಲೈನಿಂಗ್ ಬ್ಲೌಸೇ ಇಷ್ಟ ಆಗ್ಬಿಟ್ಟೈತಿ. ಯಾಕಂದರೆ ಪ್ಲೇನ್ ಬ್ಲೌಸ್ ದಿನ ಪೈಪಿಂಗ್ ಕೊಡೋದು ಅದು ಇದು ಸ್ವಲ್ಪ ಟೈಮನ್ನು ತೊಗೋತೈತಿ. ಈ ಥರ ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡೋದು ಬೇಗ ಈಸಿ ಆಗಿಬಿಡ್ತೈತಿ. ಪೂರ್ತಿ ಯಾವುದೇ ಥರ ಪ್ರಾಬ್ಲಮ್ ಇರೋಲ್ಲ, ಏನಿರೋಲ್ಲ. ಬೇಗ ಜಾಯಿಂಟ್ ಮಾಡಿಕೊಂಡು ಬೇಗ ಮುಗಿಸ್ಕೊಂಬಿಡ್ಬೋದು. ಈ ಥರ ಆಗೈತೆ ನೋಡ್ರಿ. ಇದಕ್ಕೆ ಪೂರ್ತಿ ಲೈನಿಗೆಲ್ಲ ಜಾಯಿಂಟ್ ಮಾಡಿಕೊಂಡು ತಿರುಗಿಸಿ ಇದಕ್ಕೆ ಹೊಲಿಗೆ ಒಳಗಿನ ಸೈಡು ಹೊಲಿಗೆನೂ ಹಾಕೊಳಕ್ಕೆ ಬರುತ್ತೆ. ಬಟ್ ಇದು ಮೇಲೆ ಹೊಲಿಗೆ ಹಾಕ್ಕೊಟ್ಟಿನಿ ಅವ್ರಿಗೆ. ಒಳಗೆ ಹೊಲಿಗೆ ಬೇಡ, ಮೇಲೆ ಬೇಕು ಅಂದರು. ಅವ್ರು ಹೇಳಿದ್ದಕ್ಕೆ ನಾನು ಮೇಲೆ ಹೊಲಿಗೆ ಈ ಥರ ಬ್ಲೌಸ್ ಕಂಪ್ಲೀಟ್ ಆದಮೇಲೆ ಈ ಥರ ಬಂದದ್ದು ನೋಡ್ರಿ. ಅದೇ ಹೇಳ್ದಲ್ಲ ಫ್ರೆಂಡ್, ಪೂರ್ತಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಬ್ಲೌಸಿಂದು. ಎಷ್ಟಾಗುತ್ತೆ ಅಷ್ಟು, ಯಾಕಂದರೆ ನಿಮಗೆ ಇದ್ರ ಸ್ಟಿಚಿಂಗ್ ವಿಡಿಯೋನು ನಿಮಗೆ ಹಾಕ್ತೀನಿ ಅಂತ ಹೇಳಂತಿದ್ದ. ಬಟ್ ನಮ್ಮ ಮನೆಗೆ ಸ್ವಲ್ಪ ಕಸ್ಟಮರ್ ಬಂದಿದ್ದರಿಂದ ಆಗಲಿಲ್ಲ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ. ಅದಕ್ಕೆ ನಿಮಗೆ ಸ್ವಲ್ಪನ ವೀಡಿಯೋ ಮಾಡ್ಕೋಬೇಕನ್ನೋದಕ್ಕಾಗಿ ಇಷ್ಟು ಮಾಡ್ಕೊಂಡು ನೋಡ್ರಿ. ಬ್ಲೌಸ್ ಅವ್ರ ಮೈಯಾಗಾರೆ ಪರ್ಫೆಕ್ಟ್ ಕುಂತದ್ರಿ, ಮಸ್ತಾಗಿತ್ತವ್ರಿ ಬ್ಲೌಸ ವೇರ್ ಮಾಡಿದ್ರು. ಇಲ್ಲಿ ಹಳ್ಳಿ ಅದಲ್ಲ, ಜಾಸ್ತಿ ಜನ ಯಾರೂ ವೇರ್ ಮಾಡಿ ಕ್ಯಾಮ್ರಾಗೆ ತೋರಿಸಲ್ಲ. ನಾನು ಇವತ್ತು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡೀನಿ ಅನ್ನೋದು ಅಷ್ಟೇ ಹೇಳ್ತೀನಿ. ಇದೊಂದು ರೆಡ್ ಕಲರ್ ಬ್ಲೌಸು, ಇದೇ ಥರನೇ ಸೇಮ್ ಇನ್ನೊಂದು ಬ್ಲ್ಯಾಕ್ ಐತೆ, ಒಂದು ಆರೆಂಜ್ ಐತೆ. 3 ಕಲರ್ ಬ್ಲೌಸ್ ಇವತ್ತು ನಾನು ಸ್ಟಿಚ್ ಮಾಡಿರೋದು. ಇದಕ್ಕೆ ಹಿಡಿದು ನಿಮಗೆ ಕಣ್ಣೆದ್ರೆ ಐತೆ ನಾನು ಇವತ್ತು ಎಷ್ಟು ಸ್ಟಿಚ್ ಮಾಡೀನಿ ಅನ್ನೋದು. ಇಷ್ಟು ಬ್ಲೌಸ್ ನಾನು ಡೋರಿಗೆ ಕೂಡಿಸಿಲ್ಲ, ಅದಕ್ಕೆಲ್ಲ ಇಷ್ಟು ಬ್ಲೌಸ್ ಸ್ಟಿಚ್ ಮಾಡಿಕೊಂಡು ಇಷ್ಟೆಲ್ಲ ಆರಾಮಾಗಿ ಕೆಲಸ ಅಂದರೆ ನಿಮಗೆ ಹೆಂಗೆ ಆಗಲ್ಲ ಹೇಳ್ರಿ. ಆರಾಮಾಗಿ ನೀವು 2 ಬ್ಲೌಸ್ ಸ್ಟಿಚ್ ಮಾಡಿದ್ರು ಹಳ್ಳಿ ಅಂತಂದ್ರು ಒಂದು 300 ರೂಪಾಯಿನ ಬಂದೇ ಬರ್ತೈತಾ. ಒಂದು ಬ್ಲೌಸಿಗೆ 150 ಕೊಟ್ಟರು 300 ರೂಪಾಯಿನ ಆಗುತ್ತೆ. ಆ 300 ರೂಪಾಯಿನೂ ಯಾರೂ ಕೊಡಲ್ಲ ಫ್ರೆಂಡ್ಸ್, ನಮ್ಗೆ ನಾವೇ ತೊಗೋಬೇಕು. ನಾನು 3-4 ಬ್ಲೌಸ್ ಸ್ಟಿಚ್ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡಿನಿ. ಮತ್ತು ಇಷ್ಟು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂತ್ಕೊಂಡ್ರೆ ಎಷ್ಟು ಬ್ಲೌಸ್ ಆಗುತ್ತೆ ನೋಡಿರಿ. ನಾನು ಇಷ್ಟೆಲ್ಲ ಬ್ಲೌಸ್ ಸ್ಟಿಚ್ ಮಾಡಿನಲ್ಲ, ಇವಕ್ಕೆಲ್ಲ ತೊಗೊಳೋದು ನಾನೇ ಅಸ್ತ್ರ ಒಳಗೆ ಹಾಕಿರೋದ್ರಿಂದ 150 ತೊಗೋತೀನಿ ಅಷ್ಟೇ. 4 ಬ್ಲೌಸಿಗೆ 150 ಅಂದರೆ ಒಂದು 600 ಆಯಿತಾ. ಆ 600 ಯಾರು ಕೊಡ್ತಾರೆ ಹೇಳ್ರಿ. ನಮಗೆ ನಾವೇ ಅಂದರೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು 600 ಆದರೆ ಅದೇ ಎಷ್ಟೋ ಮನೆಗೆ ಹೆಲ್ಪ್ ಆಗುತ್ತೆ, ಯೂಸ್ ಆಗುತ್ತಲ್ರಿ. ಆರಾಮಾಗಿ ಮನೆ ಕೂತ್ಕೊಳ್ಳೋರು ಟೈಮ್ ವೇಸ್ಟ್ ಮಾಡ್ಲಾರ್ದಂಗೆ ಇದೇ ಥರ ಕಟ್ಟಿಂಗ್ ಸ್ಟಿಚಿಂಗ್ ವಿಡಿಯೋ ನೋಡಿಕೊಂಡು ನೀವು ಸ್ಟಿಚ್ ಮಾಡಿರಿ. ಹೊರಗೆ ಯಾರಿಗೂ ಸ್ಟಿಚ್ ಮಾಡ್ಲಿಕ್ಕೂ ಪರವಾಗಿಲ್ಲ, ನಮ್ಮ ಬ್ಲೌಸ್ ನಾವೇ ಸ್ಟಿಚ್ ಮಾಡಿಕೊಂಡ್ರೆ ಎಷ್ಟೋ ಸೇವಿಂಗ್ಸ್ ಆಗ್ತದ್ರಿ. ಇದ್ರ ಜೊತೆ ಇದು ವಿಡಿಯೋ ಹೆಂಗಾಗ್ಯದ ಅಂತೇಳಿ ನೀವೇ ಕಮೆಂಟ್ ಮಾಡಿರಿ ಫ್ರೆಂಡ್. ನನಗೆ ಎಷ್ಟು ಗೊತ್ತಾಗುತ್ತೆ ಅಷ್ಟು ಹೇಳ್ತೀನಿ. ಇದು ಹೇಳ್ದಲ್ಲ ಫೈನಲ್ ಆಗಿ ಬ್ಲ್ಯಾಕ್ ಕಲರ್ ಬ್ಲೌಸ್ ಅಂತೇಳಿ. ಎಷ್ಟು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡು ನೋಡ್ರಿ. ನಿಮಗೆ ಇದೇ ಥರ ಹೊಸ ವಿಡಿಯೋಗಳು ಬೇಕಂದ್ರೆ ನಾನು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಇದೇ ಥರ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.